ಅಣ್ಣದೇವ್ರ ಹಿಂಗದಾರ ಹಂಗದಾರತ್ತ ಮತ್ತ ಆಚೆಗಡಿ ತಾಳ ಬಡಿಯವಂಗ ತಮ್ಮ ಅಂತಿ ಈಚೆಗಡಿ ನಮಗ ಅಣ್ಣ ಅಂತಿ ಕುಸ್ತೀರಿ ಯಾರ ಜೋಡಿ ಹಿಡಿಯಕ್ಕಿ ನೀನು ಮುಜೆ ಮಾಲೂಮ್ ನೈ ಬಾಬಾ ಯಾಕೆ ಕುಸ್ತೀರಿ ಅನ್ನೋರು ನೀವು ಅನ್ಬಾರ್ದು ಬೆನ್ನು ಅನ್ಬಾರ್ದು ಹಟ್ಟಿನ ಅನ್ಬಾರ್ದು ಹಂಗೆ ಬಂದ್ರ ಕೂಡಲೇ 4 ದಿನದ ಜಪ್ಪತ್ತ ಬಡದು ಕಳಿಸೇಬೇಕು ಕಾಲ ಕೆಟ್ಟದಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ಬೇಡ್ರಿ ಕಾಲ ಕೆಟ್ಟಲಕ್ಕ ನಮ್ಮ ತೇಲಿ ಕೆಟ್ಟೈತಿ ರೋಡ್ ಮಾಡಕ ಡಾಂಬರ್ ಬೇಕ ಓಣಿಗೆ ಒಬ್ಬ ಮೆಂಬರ್ ಬೇಕ ಹೌದಾ ದೇವರಿಗೊಂದು ಕಾಯಿ ಬೇಕ ಮಣಿ ಮುಂದ ನಾಯಿ ಬೇಕ ಮನೆಗೊಬ್ಬಕ ತಾಯಿ ಬೇಕ ಬುದ್ಧಿ ಹೇಳಕ ಹೇಳ್ತಾರ ಅವ್ರು ಸರಿಗಾಡಿ ಕಲಾವಂತರು ಹೇಳಿದ್ರ ಅವ್ರು ಏನ್ ಹೇಳ್ಯಾರ ಬಾಬಾ ಬಹಳ ಅಚ್ಚುಕಟ್ಟವಾಗಿ ಬಹಳ ಪ್ರೇಮದಿಂದ ಬಹಳ ಉತ್ತಮ ರೀತಿ ಒಳಗ ನಮ್ಮ ಬಾಯಿ ಅವ್ರು ಮಾತಾಡಿದ್ರು ಅವ್ರು ಏನತ್ ಮಾತಾಡ್ಯಾರ ಬಾಯಿ ಅವರು ಏನು ಮಾತಾಡಿದ್ರು ಅಂತ ಕೇಳಿದ್ರ ಇಲ್ಲಿ ಬಹಳ ವಿಚಾರ ಮಾಡಿ ಬಹಳ ಅನುಭವ ಕಲಾ ತಂಡಗಳನ್ನ ಬರಮಾಡಿಕೊಂಡಿರಿ ಇಲ್ಲಿ ಭಾರಿ ಇವತ್ತಿನ ದಿವಸ ಒಳ್ಳೆ ಗಡಿಗಳನ್ನ ನೋಡಿ ಕುಸ್ತಿ ಹಚ್ಚಿರಿ ಅಂತ ಹೇಳಿದ್ರ ಅವ್ರು ಗಡಿ ನೋಡಿ ಕುಸ್ತಿ ಹಿಡಿಸಿರಿ ಗಡಿ ನೋಡಿ ಕುಸ್ತಿ ಹಿಡಿಸಿರಿ ಅಂತ ಹೇಳಿದ್ರ ಅವ್ರು ಬಾಯಿಯವರ ಓ ಬಾಯಿಲೆ ಹೇಳ್ತೀರಿ ಮತ್ತ ಅಣ್ಣದೇವ್ರ ಹಿಂಗದಾರ ಹಂಗದಾರತ್ತ ಮತ್ತ ಆಚೆಗಡಿ ತಾಳ ಬಡಿಯವಂಗ ತಮ್ಮ ಅಂತಿ ಈಚೆಗಡಿ ನಮಗ ಅಣ್ಣ ಅಂತಿ ಕುಸ್ತೀರಿ ಯಾರ ಜೋಡಿ ಹಿಡಿಯಕ್ಕಿ ನೀನು ಮುಜೆ ಮಾಲೂಮ್ ನೈ ಬಾಬಾ ಯಾಕೆ ಕುಸ್ತೀರಿ ಅನ್ನೋರು ನೀವು ಡುಬ್ಲೇಕೆಟ್ ಹಾವ್ ಒಂದು ಜ್ಞಾನದ ಕುಸ್ತೀರಿ ಅಂದ ಮಾತು ಗೆದಸ್ಕೋರಿ ಒಂದು ಹಿಂಗ ಉಲ್ಟಾ ತಿಲ್ಟಾ ಮಾತಾಡ್ಬೇಡ ತಂಗಿ ನೀ ಸಣ್ಣ ಹಾಕಿದ್ದೆ ಅಂತೇಳಿ ಅದಕ್ಕೆ ಹೇಳ್ಯಾರ ಮಾತ ಏನಂತ ಹೇಳಿ ऐसा ऐसा करना है बगल में दुश्मन है अंगर में पेट है मैं क्या करूं अभी तू नन्ना बच्ची है ऐसा बात कर लो को सच्ची बोलना झूठ बोलो भाभी थे यार ಹಂಗಲ್ವಾ ಅಣ್ಣದೇವ್ರ ಬಲ್ಯಕ್ಕ ಅಣ್ಣದೇವ್ರ ಅದಾರ ಅಂತೇಳಿ ಬಾಯಿಲೆ ಹೇಳ್ತೀರಿ ಮತ್ ಕುಸ್ತಿ ಅಂತೀರಿ ಏನು ಇವತ್ತು ತಲಿ ಬಿಟ್ಟದನತ್ ಹಾತಿ ನಿಮ್ಮದು ಗುಂಡಾಪುರ ಗ್ರಾಮದಲ್ಲಿ ನಾವೊಂದು ಮಾತು ಹೇಳ್ದ ತಂಗಿಗೆ ಏನತ್ತ ನಾವ್ ಯಾರು ಎಲ್ಲಿಂದ ಬಂದೇವಿ ಏನ್ ಬಿಡ್ಬೇಕು ಈ ಊರೊಂದ್ ಏನ್ ಗಳಿಸ್ಕೊಂಡ್ ಹೋಯ್ಬೇಕನ್ನಂತ ಮಾತಾಡಿವಿ ಯಾಕ್ರಿ ಕಕ್ಕಾರ ಅವ್ರ ಏನ್ ಹೇಳಿದ್ರು ತಂಗಿಯವರು ಇಲ್ಲಿ ಏನ್ ಬಿಡ್ಬೇಕಾಗ್ಯದ ಏನ್ ಗಳಿಸ್ಕೊಂಡ್ ಹೋಯ್ಬೇಕಾಗ್ಯದ ಮನಂತ ಮಾತಾಡಿದ್ದೆ ನಾನು ಹೌದು ಅವ್ರು ಹೇಳಿದ್ರು ಈ ಊರಾಗ ಒಬ್ಬವ ಯಾವ ತಂದ್ ಹಚ್ಚನ ಹಾಡ್ಕಿ ಅಂತ ಟಿಂಗಲ್ ಮಾಡಿ ಮಾತಾಡಕತ್ತಿದ್ರ ಅಕ್ಕ ಅವ್ರು ಮಾತಾಡಲ್ರಿ ಇಲ್ಲಿ ಏನ್ ಬಿಡ್ಬೇಕು ಇಲ್ಲಿ ಏನ್ ಗಳಿಸ್ಕೊಂಡ್ ಒಯ್ಬೇಕನ್ನಂತದು ಒಂದು ಮಾತು ಹೇಳ್ತೀನಿ ಕೇಳ್ರಿ ಅಕ್ಕವ್ರ ಏನ್ರಿಪ್ಪ ಒಂದು ಪಾಪದ ಗಂಟೆ ಒಯ್ಬೇಕಾಗ್ಯದ ಒಂದು ಪುಣ್ಯದ ಗಂಟೆ ಒಯ್ಬೇಕಾಗ್ಯದ ನನ್ನಪ್ಪ ಯಮನೂರಪ್ಪನ ಮಲ್ಲಿದು ಹೌದು ಪಾಪ ಮಾಡಿದವರು ಪಾಪದ ಗಂಟೆ ಒಯ್ತಾರ ಪುಣ್ಯ ಮಾಡಿದವರು ಪುಣ್ಯದ ಗಂಟೆ ಒಯ್ತಾರ ನಮ್ಮ ಅಪ್ಪದವ್ರು ಇಷ್ಟು ಮಂದಿ ಕೂತಾರ ನಮ್ಮ ಮೌದವ್ರು ಕೂತಾರ ಹೌದು ಇಲ್ಲೇನ ದೇವ್ರ ದರ್ಶನ ತಗೊಳಕ ಬಂದು ಕೂಡ್ಯಾರೋ ಏನು ಸುಮ್ಮ ಆಡಕ್ ಬಂದು ಕೂಡ್ಯಾರೋ ಅವರು ದರ್ಶನ ತಗೊಂಡಂಗ ಐತ್ ಹೇಳಿ ಮುತ್ತೇನ ಪೌಳ್ಯಾಗ ಕೂಡ್ಯಾರ ಹೌದು ಅವ್ರು ಏನ್ ಹೇಳ್ತಾರ ಎದಕ್ ಏನು ಒಯ್ಬೇಕಾಗ್ಯದ ಏನ್ ಬಿಡ್ಬೇಕಾಗ್ಯದ ಅಂತ ಮಾತಾಡ್ತಾರ ಅಕ್ಕವ್ರು ಅವ್ರು ಇನ್ನೊಂದು ಮಾತು ಹೇಳಿದ್ರು ಬಸವರಾಜ ಏನತ್ತ ಹಾಡು ಹೇಳಿದ್ರು ಅವ್ರು ನನ್ನ 2 ಕಣ್ಣ ನೀ ಅಂತಿದ್ದೆ ನನ್ನ ಅಣ್ಣ ಅತ್ತಿಗೆ ಕೈಗೊಂಬಿ ಆಗಿ ಮರಿತಿ ನನ್ನ ಏನ್ ಹಾಡೋಣಿಕಿರಿ ಹಾಡಿದ್ರ ಯಾವ ನನ್ನ 2 ಕಣ್ಣ ನಾವ್ ಅನ್ಕೋತೇ ಇರ್ತಿದೇವ್ ಖರೆ ನಿಮ್ ಚಟ ಒಂದ್ ಸುಮಾರು ಇರ್ತಾವಲ್ಲ ತವ್ರ ಮನಿಗ್ ಬಂದ್ ಬಳಕ ಏನ್ ಮಾಡೋದು ಹೆಂಗ ತವ್ರ ಮನಿಗ್ ಬಂದ್ ಬಳಕ ಚಟ ಸುಮಾರು ಇರ್ತಾವ ನಿಮ್ಮ ಅದಕ್ಕೆ ಹೇಳ ಮಾತ ನಿಮಗ ಕಣ್ಣನ ಅನ್ಬಾರ್ದು ಬೆನ್ನು ಅನ್ಬಾರ್ದು ಹಟ್ಟಿನ ಅನ್ಬಾರ್ದು ಹಂಗೆ ಬಂದ್ರ ಕೂಡಲೇ 4 ದಿನದ ಜಪ್ಪತ್ತ ಬಡದು ಕಳಿಸೇಬೇಕು ಗಂಡನ ಮನಿಗೆ ಹೊಳ್ಳಿ ಹೌದು ಇವರು ಆ ಗಂಡನ ಮನೆಯಿಂದ ಬಂದು ತವ್ರ ಮನೆಯೊಳಗ 4 ದಿನ ನಿತ್ರ ಚಂದ ಕಾಣ್ತದ 8 ದಿನ ನಿತ್ರ ಚಂದ ಕಾಣ್ತದ ಬೇಡ 15 ದಿನ ನಿತ್ರ ಚಂದ ಕಾಣ್ತದ ಇಲ್ಲಿ 5-6 ತಿಂಗಳ ಗಟ್ಟೆ ಇಲ್ಲೇ ಇದ್ದು ಕಡ್ಕೊಂತಿಂದು ಕಣಗಾಗಿ ಮತ್ತ ಹೊಳ್ಳಿ ಹೋಗೋ ಟೈಮ್ದೊಳಗ ನೀವು ಸುಮ್ ಹೋಗಂಗಿಲ್ಲ ಎಣ ನನಗ ಅರ್ಧ ತೊಲಿ ಬಂಗಾರ ಎಣ ನನಗ ಅಂತದೊಂದು ಸೀರಿ ಎಣ ನನಗ ಇಂಥದೊಂದು ಇವನ್ನೆಲ್ಲಾ ಇಸ್ಕೊಡ್ಲಿಲ್ಲ ಅಂದ್ರೆ ಮತ್ ಹೊಲ್ದಾಗ ಪಾಲ್ ಬೇಡವ್ರಿ ಇವ್ರು ಹೊಲ್ದಾಗ ಪಾಲ ಕಾಕ ಅಂದ ನೋಡು ಬರೋಬರಿ ಮಾತ್ ಕಾಕ ನಿಂದು ಪತ್ಲ ಮೆಹಂದಿ ಪತ್ಲ ಇವ್ ನೋಡ್ರಿ ತವ್ರ ಮನೆಗೆ ಬಂದ ಬಳಕ ಹೆಣ್ಮಕ್ಳು ಮನ್ಯಾಗ ಪರಿಸ್ಥಿತಿ ನೋಡ್ಕೊಂಡು ಏನು ಒಯ್ಬೇಕು ಏನು ಬಿಡ್ಬೇಕಂತಕ್ಕಂತ ಗುಣ ನಿಂಬಲ್ಲಿ ಇತ್ತಂದ್ರ ನಾವು ಕೊಟ್ಟ ಕಳ್ಸಕ್ ಸಾಧ್ಯ ಅದ ಹೌದು ನೀವು ಎಲ್ಲಾ ಬಿಟ್ಟು ಕಿಸಿಂದ್ರೆ ಬಂದು ಕೂಡ್ಲೇನೆ ನನಗ ಸೀರೆ ಬೇಕು ನನಗ ಬಂಗಾರ ಬೇಕು ಬಂಗಾರ ರೇಟ್ ಕೇಳಿರಿಲ್ಲ 160 ಕೂತದ ನಿಮ್ಮಂತವ್ರಿಗೆ ಹ್ಯಾಂಗ ತವ್ರ ಮನಿ ಕರ್ಕೊಂಡ್ ಬರ್ಬೇಕು ಅನ್ನಂಗೆ ಆಗ್ಯದ ನಮಗ ಕಾಲ ಕೆಟ್ಟದಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ಬೇಡ್ರಿ ಕಾಲ ಕೆಟ್ಟಲಕ್ಕ ನಮ್ಮ ತೇಲಿ ಕೆಟ್ಟೈತಿ ರೋಡ್ ಮಾಡಕ ಡಾಂಬರ್ ಬೇಕ ಓಣಿಗೆ ಒಬ್ಬ ಮೆಂಬರ್ ಬೇಕ ದೇವರಿಗೊಂದು ಕಾಯಿ ಬೇಕ ಮಣಿ ಮುಂದ ನಾಯಿ ಬೇಕ ಮನೆಗೊಬ್ಬಕ ತಾಯಿ ಬೇಕ
ಯಾವ ಹಾಡೋರು ಇದು ಇಂಗ್ಲೆಂಡ್ ದೇಶದ್ದು. ಇದು ಬೇರೆ ಬಾಬಾ. ಇರ್ಲಿ ಆಹಾ. ಬಸವರಾಜ ಓ ಹೆಂಗ ಕುತ್ತದ ಜನ ಅಂತ ಕೇಳಿದ್ರ ಹೆಂಗ್ ಕೂತದ? ನಾ ಪುಣ್ಯಾತ್ಮರ ಈ ಮುತ್ಯನ ಫೋಳಿ ಒಳಗೆ ಹೇಳೋದು ಒಂದೇ ಮಾತ. ಏನ್ ಹೇಳ್ಬೇಕಂತ್ರಿ ಬಾಬಾ? ಹೇಳ್ತನ ಕೂತಿರ್ತಕ್ಕಂತ ಜನನೇ ಬೇರೆ, ಈಗ ಕೂತಿರ್ತಕ್ಕಂತ ಜನನೇ ಬೇರೆ ಅದ. ಇದು ಏನು ಕೂತಾವ್ ನೋಡಿದ್ ಎಲ್ಲ ಅರಗಿಲ್ಲಾರ ಬಂಗಾರ ಇದ್ದಂಗ, ಇದು ಅರಗಿಲ್ಲಾರ ಬಂಗಾರ. ಇವು ಏನು ಕಾಲ್ ಚಾಚಿ ಮಕ್ಕೊಂದವ್ ನೋಡ್ರಿ. ಹಾ ಮುಂದಿನ ಸಲ ದೆವ್ವ ಹುಟ್ಟತಾವ ಇವು. ಹಂಗಲ್ಲ, ಅದಕ್ಕೆ ಹೇಳ್ಯಾರ ಮಾತಾ. ಇಲ್ಲಿ ಕೇಳ ಬಸವರಾಜ, ಏನ್ ಬಾಬಾ? ನಮ್ಮ ಅಪ್ಪನ ಪಾರ್ಟಿ ಗಟ್ಟಿದ್ದಿರ್ತಕ್ಕಂತ ಚೊಕ್ಕ ಬಂಗಾರ ಕುತ್ತದ. ಹೌದು. ಇದು ಹೆಂಗ ಕುತ್ತದ ಅಂತ ಕೇಳಿದ್ರ ಹೆಂಗ? ಆ ಅರಳಗುಂಡಿಗಿ ಶರಣ ಬಸಪ್ಪ, ಕಲಬುರಗಿ ಶರಣ ಬಸಪ್ಪ, ಭಾಗ್ಯವಾಡಿ ಶರಣ ಬಸಪ್ಪ ಕುತ್ತಂಗ ಆಗ್ಯದ ನಮ್ಮ ಅಪ್ಪನ ಪಾರ್ಟಿ ಅವರು. ಹೌದಿಪ್ಪ, ಹೌದು ಹೌದು ಹಾ ಹೌದು. ಹೆಂಗ ಕುತ್ತದ? ಶರಣ ಬಸಪ್ಪಗಳು ಹಿಂಗೆ ಕುಂದಿರ್ತಾರ ಏನಪ್ಪ ಗದ್ದ ಕೈ ಹಚ್ಕೊಂಡು. ಇರ್ಲಿ, ಹೌದು. ಇಲ್ಲಿ ನನ್ನ ತಾಯಿ ಬಳಗದವ್ರು ಬಹಳಷ್ಟು ಜನ ಇತ್ತು. ಹಂಗ ನಮ್ಮ ತಂಗಿ ಏನೇನ್ ಹಾಡ್ತೋ ಏನು ಬಿಡ್ತೋ ಇದ್ರ ಮಣಿಗಿಡ್ಲಿ ಒಂದು ತಿಳಿಲಿಲ್ಲ ನನಗ. ಹೌದ್ ಹೌದು. ಅದಕ್ಕೆ ಹೇಳ್ಯಾರ ಹಂಗ ಹಾಡಿದ್ರು. ಅದ್ ಖರೆ ಅರ್ಧ ಮಂದಿ ನಮ್ಮ ಮೋದಿಯವ್ರು ಹೋದ್ರು. ಅವನ ಪಾರ್ಟಿ ಹಂಗ ಕುತ್ತದ. ಹೆಂಗ್ ಕೂತದ ಬಾಬಾ? ನೋಡು, ತಾಯಿ ಬಳಗದವ್ರು ತಲೆ ತುಂಬಾ ಶರಗ್ ಹಚ್ಕೊಂಡು, ಹಣಿ ಮೇಲೆ ಕುಕ್ಕಮ್ ಇಟ್ಕೊಂಡು, ಕಾಲೊಳಗ ಕಾಲುಂಗ್ರ, ಕೊಳ್ಳೊಳಗ ತಾಳಿಯನ್ನು ಕಟ್ಟಿಕೊಂಡು ಹೆಂಗ ಕುತ್ತಾರತ್ ಕೇಳಿದ್ರ ಗತ್ರಿಗೆ ಬಾಗಮ್ಮ, ಗುಡ್ಡಾಪುರದ ಹಾನಮ್ಮ, ಮಣೂರು ಎಲ್ಲಮ್ಮ ಕುತ್ತಂಗ ಇದು ಅವನ್ನ ಬಳಗದವರು. ಗತ್ರಿಗೆ ಬಾಗಮ್ಮ, ಚುಳಜಾಪುರದ ಅಂಬಾಭವಾನಿ ಕುತ್ತಂಗ ಎತ್ ನೀ ಹೇಳ್ತಿ. ಹೌದು. ಮತ್ತ ಗುಡ್ಡಾಪುರದ ದಾನಮ್ಮ ನಿದ್ದಿಗಣ್ಣ ರೇಖಿಸ್ಕೋತಾಳ ಏನು? ಹಂಗಲ್ಲ, ಎಲ್ಲಾರ್ದು ಅಟ್ಟೆ ಇರಲಕ್ರಿ. ಇರ್ಲವ ಇಲ್ಲಿ ಬಂದ ನೋಡ್ ಕಾಕಾರಿ ಹೆಂಗಾರಿ ಸೇಮ್ ಕುಮಾರಸ್ವಾಮಿ ಮಗ ನಿಖಿಲಾಗ್ಯಾನ. ಇರ್ಲಿ, ನಮ್ ತಂಗಿ ಹೇಳಿದಳು. ಹೌದು. ಏನ್ ಹೇಳಿದಳು? ನನ್ನೆರಡು ಕಣ್ಣು ನೀನೆ ಅಂತಿದಿ ನನ್ನನ್ನ, ಹೌದು. ಅತ್ತಿಗೆ ಕೈಗೊಂಬಿ ಆಗಿ ಮರ್ತೀನಿ ನನ್ನ ಅಂತ ಹೇಳಿದ್ರು. ಹೌದು. ಯವಾ ನೀ ನನ್ನ ಕಣ್ಣಾಗೆ ಉಳಿ ವಿನಃ ಹೌದು ಹೌದು ಬ್ಯಾರೆ ಆಗಿ ಹೌದು. ಕಾಡುವಂತ ವ್ಯವಹಾರಗಳನ್ನ ಮಾಡಬೇಡ. ಅದಕ್ಕೆ ಹೇಳ ಮಲಿನಾಡ ಎಲ್ಲ ಚಂದ, ಮೈಸೂರು ಎಲ್ಲ ಚಂದ, ಯಾವ ಬಂದಿನಿ ಬಾಗಿಲ ಮುಂದ, ಮಕ್ಕಳು ಕರ್ಕೊಂಡ ಬಂಡಿಯ ಹೊಡಿಕೊಂಡ ಬಂದ ದೇವ್ರಿ ಮನೆ ಮುಂದ. ಹೇಳೋ ಬಂದ್ ನೋಡ್ರಿ ನಿಮ್ ಊರಿಗೆ. ಸಂಗವಕ್ಕ, ಮಲ್ಲವಕ್ಕ, ನೀರವಕ್ಕ, ಗೌರವಕ್ಕ, ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡು ನಿನ್ ಮನೆ ತನಕ ಬಂದಿನಿ. ಏನ ನೀಡತ್ತೆ ನೀಡಲ್ಲ ನನ್ನ ತಂಗಿಯವ, ಜನಗಿ ಕೊಡ್ತೇ, ಬಳ್ಳೊಳ್ಳಿ ಕೊಡ್ತೇ, ತೋಳದೊಂದು ಹಂಡೆ ಕೊಡ್ತೇ, ಮರದ ಕಿಸ ಜಂಬರ್ ಪಿಸ ಜೋಳ ಹಾಕಿ ಕೊಟ್ಟು ತಗೊಂಡು ಹೋಗಕ್ಕಲ್ಲ ನೋಡ ನನ್ನ ತಂಗಿ. ಏ ಗೋಕಾಕ, ರಾಯಬಾಗ, ಕೆಂಪಟ್ಟಿ, ಕೆರೂರ, ಜೋಡ್ಕುರಳಿ, ಮುದೋಳ, ಹತ್ತನಿ, ಚಿಕ್ಕೋಡಿ, ಮಂದಲ್, ಇಪ್ರಿಗೆ, ಹುಂಡಿಪ್ರಿಗೆ, ದೇವ್ರಿಪ್ರಿಗೆ, ಸಾತಾಳ, ದಿಂಡುವರ, ಬೈರೋಡಿಗೆ, ಆಳ್ವರ, ರಪ್ನಾಳ, ಇಂಗ್ಲಸರಿ ಎಲ್ಲ ಬಿಟ್ಟು ಗುಂಡು ಇದು ಯಾವ್ರ ಗುಂಡೂರಿಗೆ ಬಂದಿತ್ತಿ ನೋಡ ನನ್ನ ತಂಗಿ. ಏ ಮಲಿನಾಡ ಎಲ್ಲ ಚಂದ, ಮೈಸೂರ ಎಲ್ಲ ಚಂದ, ಯಾವ ಬಂದಿನಿ ಬಾಗಿಲ ಮುಂದ, ಚಂದ್ರ ಮಕ್ಕಳು ಕಲ್ಕೊಂಡ ಬಂಡಿಯ ಹುಡುಕೊಂಡ ಬಂದ ದೇವ್ರಿ ಮನೆ ಮುಂದ. ಮಕ್ಕಳ್ಯಾರ, ಮೊಮ್ಮಕ್ಕಳ್ಯಾರ, ಮರಿಮೊಮ್ಮಕ್ಕಳ್ಯಾರ, ಗಿರಿಮೊಮ್ಮಕ್ಕಳ್ಯಾರ, ಯಾರ್ಯಾರ ಮನೆಗೆ ಎಲ್ಲೆಲ್ಲಿ ಕೊಟ್ರಿ ಬೆಡಿಗೆ ಒಂದು ಕುಲ, ಯಾವುದು ಗೋತ್ರ, ಯಾವುದು ಕಂಚಿನ ತಾಮ್ರ ತೆಗೆದು ನೋಡೋರು ಇಂಥದ್ದು ಕುಮಾರಸ್ವಾಮಿ ಮಗ ನಿಖಿಲ್ ಹುಟ್ಟ ನೋಡವ. ಏ ಮಲಿನಾಡ ಎಲ್ಲ ಚಂದ, ಮೈಸೂರ ಎಲ್ಲ ಚಂದ, ಯಾವ ಬಂದಿನಿ ಬಾಗಿಲ ಮುಂದ. ಈ ಮುತ್ಯಾನ ಜಾತ್ರೆ ಒಳಗ ಬಂದ ಬಳಕ ಹೆಣ್ಣು ಮಕ್ಕಳಿಗೂ ದೇವ್ರು ಹೇಳ್ತಾವ, ಗಂಡು ಮಕ್ಕಳಿಗೂ ದೇವ್ರು ಹೇಳ್ತಾವ. ಹೇಳ್ತಾವ ಬಾಬಾ. ಯಾಕ ಮುತ್ಯಾನ ಗುಡಿ ಒಳಗ ಗುಗ್ಗೋಳ ನೋಡಿ. ಹೌದು. ಆ ಹೆಣ್ಮಕ್ಳಿ ದೇವ್ರು ಬತ್ತಂದ್ರ ಹೆಂಗ, ಗಂಡ ಮಕ್ಳಿ ದೇವ್ರು ಬತ್ತಂದ್ರ ಹೆಂಗ್ ಮಾಡ್ತಾರ? ಸ್ವಲ್ಪ ಹಿಡಿ. ತಾ ಕಲಾ ಪ್ರೇಮಿಗಳೇ ಸೌಂಡ್ ಬಿಡಪ್ಪ. ಈ ಕಡೆ ನಮ್ಮ ಅಪ್ಪದೇವ್ರು ಕೂತಾರ. ಹೌದು. ಇಲ್ಲಿ ನಮ್ಮ ಮೌದೇವ್ರು ಕೂತಾರ. ಹೌದು. ಸತ್ಯದ ಮಾತೇ ಮಾತಾಡಬೇಕು, ಸುಳ್ಳಿಗೆ ಸುಖ ಇಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ಯಾರ ಸರ. ಹೌದೌದು. ಶ್ರೀಮಂತರ ಮಕ್ಕಳಾಗಿ ಹುಟ್ಟಬೇಕು, ಹೊರತಾಗಿ ಬಡವರು ಮಕ್ಕಳಾಗಿ ಹುಟ್ಟಬಾರ್ದು. ಹೌದೌದು. ಎಲ್ಲಾರು ಕೂಡಿ ಒಂದ್ ಎರಡು ನುಡಿ ಮಾತು ಹೇಳೋದು, ಟಾಳಿ ಕೊಟ್ರ ಹೇಳ್ತೀನಿ, ಬ್ಯಾಡ ತಾಳಿ ಹೊಡೆಯೋಣ. ತಾಳಿ ಹೊಡ್ಲಿಕ್ಕೆ ಬಾಜಿ ಮಾರ ನೀನು ನೋಡ್ರಿ. ತಾಳಿ ಹೊಡ್ಲಿಕ್ಕೆ ಕೈ ಮುಗಿದು ಹೇಳ್ತೀನಿ, ನಾ ಹೇಳುವಂತ ಮಾತಿನಾಗದ ನಗುವಂತ ಟೈಮ್ದಾಗ ನಗಬೇಕು, ದುಃಖ ಮಾಡೋ ಟೈಮ್ದಾಗ ದುಃಖ ಮಾಡಬೇಕು, ಅಳುವಂತ ಟೈಮ್ದಾಗ ಅಳಬೇಕು. ನಾ ಮಾತಾಡುವಂತ ಟೈಮ್ದಾಗ ಯಾರು ಕೂಗೊಡಿಬೇಡ್ರಿ, ಯಾರು ಟಾಳಿ ಹೊಡಿಬೇಡ್ರಿ. ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿ, ನಡೆದಿರ್ತಕ್ಕಂಥ ಘಟನೆನೇ ಹೇಳ್ತೀನಿ. ಕರೆ ಸಮಾಧಾನ ಸರ ಹೇಳಪ್ಪ. ಶ್ರೀಮಂತರ ಮಕ್ಕಳಾಗಿ ಯಾಕೆ ಹುಟ್ಟಬೇಕು, ಬಡವ್ರ ಮಕ್ಕಳಾಗಿ ಯಾಕೆ ಹುಟ್ಟಬಾರ್ದು? ಯಾಕಪ್ಪ? ಬಡತನಕ ಬಳಗಿಲ್ಲ, ಸಿರಿತನಕ ಸಿರಿ ಇಲ್ಲ, ಬಡತನ ಸಂಸಾರ ದುಡಿದ್ರು ಹೊಟ್ಟೆ ತುಂಬುತ್ತಿತ್ತು, ದುಡಿಲಿಕ್ಕೆ ಉಪವಾಸ ಮಕ್ಕಳು ಯಾಳೆ ಎತ್ತು. ಹೌದೌದು. ತಂದೆ ತೀರಿ ಹೋಗಿದ ತಾಯಿ ಬಡತನ ಸಂಸಾರ ಮಂದಿ ಮನಿ ಮುಸುರಿ ತಿಕ್ಕಿ ತಂದ ಮಕ್ಕಳಿಗೆ ಹಾಕುವಂತ ಟೈಮ್ ತಾಯಿಯಲ್ಲಿತ್ತು. ಸಣ್ಣ ಸಣ್ಣ ಮಕ್ಕಳಿದ್ದು, ಹಿರಿಯ ಮಗ ದೊಡ್ಡವಿದ್ದ.
ಯಾಕಾಗಲಕ್ಕತ್ತ ತಿಳ್ಕೊಂಡು ಒಂದು ದಿನ ಹೋಯ್ತು 2 ದಿನ ಹೋಯ್ತು ಯಪ್ಪ ಊರಾಗ ತಿರುಗಾಡಿ ತಮ್ಮ ಉಡಾಳಲಕತ್ತನ ತಮ್ಮಗ ಹೊಲಕ್ಕೆ ಕರ್ಕೊಂಡ್ ಹೋಗತ್ತೇಳಿ ಹಿರಿ ಮಗನಿಗೆ ತಾಯಿ ಹೇಳಿದಳು ಸಣ್ಣವನಿಗೆ ಹೌದು ತಾಯಿ ಮಾತು ಮೀರಬಾರ್ದತ್ತ ತಿಳ್ಕೊಂಡು ಯಾಕಾಗಲಕ್ಕೆ ಅವ್ವಾತ ತಿಳ್ಕೊಂಡು ತಮ್ಮಗ ಹೊಲಕ್ಕೆ ಕರ್ಕೊಂಡ್ ಹೋದ ತಾಯಿ ಮಂದಿ ಮನಿ ಮುಸುರಿ ತಿಕ್ಕಲಕ್ಕ ತಾಯಿ ಹೋದಳು ಹೌದು ತಮ್ಮಗು ನೆಗಲಿ ಹುಡಿ ಕೊಟ್ಟ ಅನ್ನಿರ್ತಕ್ಕಂತ ಕಂಟಿ ಕಡ್ದು ಒಟ್ಟಿಗೆ ಹಚ್ಚಲಕತ್ತಿದ್ದ ಹೌದು ಹಚ್ಚುವಂತ ಟೈಮ್ದಾಗ ತಮ್ಮ 1 ಮಲುತ್ತಿರುವುದ 2 ಮಲುತ್ತಿರುವುದ 3ನೇ ಮಲು ತಿರುಗಬೇಕನ್ನೋರಾಗ ತಮ್ಮಗೊಂದು ಬಂಗಾರದ ಗಂಟ ಹತ್ತು ಬಂಧುಗಳೇ ಹೌದಾ ಅಣ್ಣ ಹೆಗಲ ಮೇಲೆ ಕೊಳ್ಳಿ ಇಟ್ಕೊಂಡು ಹೊಲ್ದಾನ ಕಂಟಿ ಕಡ್ದು ಒಟ್ಟಿಗೆ ಹಚ್ಚಲಕತ್ತಿದ ತಮ್ಮ ಓಡೋಗಿ ಅಣ್ಣನ ಮುಂದಂತು ಏನತ್ತ ಏನ ನಮ್ಮ ಬಡತಾನ ಹೀಗಿತ್ತು ನಮ್ಮ ಅವ್ಗ ಹೋಗಿ ಸುದ್ದಿ ಮುಡ್ಸನ ನನ್ನ ಬಂಗಾರದ ಹಾಂಡೆ ಹತ್ತದೋ ಏನ ನೋಡ್ಬಾರೋ ಏನ ಅಂತೇಳಿ ಆನಂದವಾಗಿ ತಮ್ಮ ಹೋಗಿ ಅಣ್ಣನ ಮುಂದೆ ಹೇಳ್ತಿತ್ತು ಹೌದು ಅಣ್ಣ ಹೆಗಲ ಮೇಲೆ ಕೊಳ್ಳಿ ಇಟ್ಕೊಂಡು ಕಂಟಿ ಕಡಿದು ಬಿಟ್ಟು ಓಡಿ ಬಂದು ನಿತ್ತು ನೋಡ್ದ ಬಂಗಾರದ ಹಾಂಡೆ ತಮ್ಮಗ್ ಹತ್ತಿತ್ತು ಹೌದು ಹೌದು ಏನ ಅವು ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಟಾಳ ಊಟ ಮಾಡೋ ಸುದ್ದಿ ಹೋಗಿ ತಾಯಿ ಮುಡ್ಸನು ಬಾರೋ ಎಣ ಹತ್ತಿತ್ತು ಅಣ್ಣನ ಮನಸ್ಸಿನಾಗ ಚಂಚನ ಮನ್ಸಲ ಅಲ್ಲಕತ್ತಿತ್ತು ನೀಚ ಸುಳಿ ಮಗ ಅಣ್ಣ ಎಂತ ನೋಡ್ರಿ ಹೌದಾ ಅಣ್ಣನ ಮನಸ್ಸಿನಾಗ ಚಂಚಲ ಮಂಚಲ ಆಲಕತ್ತಿತ್ತು ಏನ ಅವು ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಟಾಳ ಊಟ ಮಾಡಿ ಹೋಗಿ ತಾಯಿ ಸುದ್ದಿ ಮುಡ್ಸನು ಬಾರೋ ಎಣ ಹತ್ತಿತ್ತು ಕೂಸ ಏ ತಮ್ಮ ನೀ ಊಟ ಮಾಡು ಹೊಲ್ದಾಗ ಒಂದು ಕಂಟಿ ಮೂಲ ಆಗ್ಯದ ಕಂಟಿ ಕಡ್ದು ಊಟ ಮಾಡ್ತೀನಂದ ನೀಚ ಸುಳಿ ಮಗ ಅಣ್ಣ ಹೌದಾ ಏನ ಯಾವಾಗಾದ್ರೂ ಕಡೆ ನೀನೇ ಅದಿಯಣ ಊಟ ಮಾಡೋನು ಬಾರೋ ಏನ ಹತ್ತಿತ್ತು ಇಲ್ಲ ತಮ್ಮ ನೀ ಊಟ ಮಾಡು ಆಮೇಲೆ ನಾವು ಉಂತಿನಂದ ಯಾಕಾಗಲಕತ್ತ ತಿಳ್ಕೊಂಡು ಕೈಕಾಲು ಮಾರಿ ತಕೊಂಡು ಬುತ್ತಿ ಬಿಚ್ಚಿ ಹುಳುಬಾನ ಹಿಂಡಿ ತಂದು ಬಾಯಾಗ ತುತ್ತು ಹಾಕೋತಿದ್ದ ಹೆಗಲ ಮೇಲೆ ಇರ್ತಕ್ಕಂತ ಕೊಡ್ಲಿ ತಂದು ತಮ್ಮನ ಕೈ ಕಡ್ದ ನೀಚ ಸುಳಿ ಮಗ ಅಣ್ಣ ಹೌದಾ ಏನ ನಿನ್ ಕಾಲು ಬೀಳ್ತೀನೋ ಹೊಲ ತಗೋ ಮನಿ ತಗೋ ಬೆಳ್ಳಿ ತಗೋ ಬಂಗಾರ ತಗೋ ಗೌಡ್ರ ಮನೆಗ ಜೀತ ಇಟ್ಟು ಅದಿಟ್ಟ ಪಗಾರ ನೀನೇ ತಗೋ ಏನ ನನ್ನ ಜೀವ ಉಳಿಸೋ ಏನ ಕಾಲು ಬೀಳ್ತೀನೋ ಏನ ಹತ್ತಿತ್ತು ಕೂಸ ನಿನಗ ಬಿಟ್ನಿ ಅಂದ್ರ ಮಗನ ಅರ್ಧ ಪಾಲ ನಿನಗ್ ಹೋಗ್ತದ ಅರ್ಧ ಪಾಲ ನನಗ್ ಬರ್ತದ ಈ ಬಂಗಾರ ಸಿಕ್ಕಿರ್ತಕ್ಕಂತ ಬಂಗಾರ ಒಟ್ಟು ನನಗೆ ಆಗಬೇಕಂತ ತಿಳ್ಕೊಂಡು ಬಿದ್ದಿರ್ತಕ್ಕಂತ ಕೊಡ್ಲಿ ತಂದು ಎತ್ತಿ ಹೊಡೆದು ಬಿಟ್ಟ ತಮ್ಮನ ರುಂಡ ಕಡಿಗಾಗಿ ಬಿತ್ತು ತಮ್ಮನ ರುಂಡ ಕಡೆಗಾಯ್ತು ಯಾರ ನೋಡಿ ಗಿಡಾರ ತಿಳ್ಕೊಂಡು ಕೈಯಾಗಿರ್ತಕ್ಕಂತ ಕೊಡ್ಲಿ ತಳಗ ಹೋಗದ ಒಂದ್ ಕೈಯಾಗ ರುಂಡ್ ಹಿಡ್ದ ಒಂದ್ ಕೈಯಾಗ ದಂಡ ಹಿಡ್ದ ನಡು ಹೊಲ್ದಾಗಿರ್ತಕ್ಕಂತ ಕಣಕಿ ಮಣಮ್ಯಾಗ ತಂದ ತಮ್ಮನ ಹೆಣ ಮುಚ್ಚಿಟ್ಟ ಏ ಅಣ್ಣ ಹೇಳಂದ್ರೆ ಹೇಳ್ತೀನಿ ಬ್ಯಾಡ ಬಿಡ್ತೀನಿ ನೋಡ ಹಿಂಗ್ಯಾಕ್ ಮಾಡ್ತಿ ಓಪನಿ ಎಲ್ಲ ಬ್ಯಾಡ್ ಬಿಡು ಅಲ್ಲತನ ಅದಕ್ಕೆ ಹೇಳತ್ತ ಅದಕ್ಕೆ ಹೇಳಿದ್ರು ನಾವು ಹಿಂಗ ನೋಡ್ರಿ ಮಾತಾಡೋ ಮುಂದಾಗ ಅಡ್ಡ ಬರ್ಬಾರ್ದು ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳಿನಿ ಏನ ನಡು ಹೊಲ್ದಾಗಿರ್ತಕ್ಕಂತ ಕಣಕಿ ಬಣಿಮ್ಯಾಗ ತಮ್ಮನ ಹೆಣ ಮುಚ್ಚಿಟ್ಟು ಹೆಗಲ ಮೇಲೆ ಕೊಳ್ಳಿ ಇಟ್ಕೊಂಡು ಹೊಲ್ದಾಗ ಕಂಟಿ ಕಡ್ದು ಒಡ್ಡಿಗೆ ಹಚ್ಚಕತ್ತಿದ್ದ ತಾಯಿ ಮಂದಿ ಮನಿ ಮುಸುರಿ ತಿಕ್ಕಿ ಹೋಗುವಂತ ಟೈಮ್ದಾಗ ಗೌಡ್ರು ಹುಗ್ಗಿ ಹೋಳ್ಗಿ ಅಣ್ಣ ಸಾರ ಎಲ್ಲಾ ಕೊಟ್ಟಿದ್ರು ಮನಿಗ್ ಹೋದ್ರು ಮಕ್ಕಳಿಲ್ಲ ದುಡಿಯುವಂತ ಮಕ್ಕಳು ಹೊಲ್ದಾಗ ಹೋದ ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಬುತ್ತಿ ತಂದು ಹೊಲಕ್ಕೆ ಬಂದಳು ಹೌದು ಯಪ್ಪ ತಮ್ಮೆಲ್ಲನೋ ನೀವ್ ಒಬ್ಬನೇ ಅದಿಯಲ್ಲ ಹೊಲ್ದಾಗ ತಮ್ಮೆಲ್ಲ ಅಂತ ಕೇಳಿದ್ರು ಏ ಯವ್ವ ನೀ ಯಾಕಿಂತ ಬಿಸಲಾಗ ಬಂದಿ ಏಕಾಸಿ ನೀ ಯಾಕೆ ಬಂದಿ ಅಂತ ತಾಯಿಗೆ ಮಗ ಕೇಳ್ದ ಯಪ್ಪ ಗೌಡ್ರ ಮನ್ಯಾಗ ಹುಗ್ಗಿ ಹೋಳ್ಗಿ ಅನ್ನ ಸಾರ ಕೊಟ್ಟಿದ್ರು ಮನಿಗ್ ಹೋದ್ರು ಏನ್ ಸುಖ ಅದ ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ಹೊಲಕ್ ಬಂದಿನೋ ತಮ್ಮೆಲ್ಲೋ ಮಗನೇ ಅಂತ ಕೇಳಿದ್ರು ತಾಯಿ ಯವ್ವ ದೋಸ್ತರು ಬಂದಿದ್ರು ದೋಸ್ತರು ಕೂಡ ಮ್ಯಾಗಿನವಲ್ಲ ನೋಡಿ ಬರ್ತೀನಿ ತೊಗೇನೆ ಕಾಶಿ ಅಂತಂದ ಯಾಕಾಗಲಕ್ಕೆಪ್ಪ ನೀ ಕೈಕಾಲು ಮಾರಿ ತೊಕ್ಕ ಊಟ ಮಾಡಕತ್ತಿ ಅಂತ ಬುತ್ತಿ ಬೀಚಿ ಹಿರಿ ಮಗನಿಗೆ ಉಳ್ಳಾಕ ಕೊಟ್ಲು ಉಣುವಂತ ಟೈಮ್ದಾಗ ತುಂಬಿರ್ತಕ್ಕಂತ ಕೊಡ ಬಣಿಮಿ ದಂಡಿಗಿತ್ತು ಯಪ್ಪ ಕೊಡ ಅಲ್ಲಿಟ್ಟು ಇಲ್ಲಿ ಉಳ್ಳ ಕುತ್ತಿಯಲ್ಲೋ ಭಗವಂತನ ಹೋಗಿ ನೀರ್ ತರ್ತೀನಿ ನೀ ಊಟ ಮಾಡಂದ್ಳು ಬರ ಬಂದು ಬಣಿಮಿ ದಂಡಿಗೆ ನಿತ್ತು ಹಿಂಗ ಮಾಡಿ ನಿತ್ತು ನೋಡಿದ್ಳು ನೆದರ್ ಎಲ್ಲಿ ಹೋಯ್ತು ಎತ್ತುಗಳ ಕಡೆ ನೆದರ್ ಹೋಯ್ತು ನೇಗಿಲಿ ಹೊಡಿಯುವಂತ ಎತ್ತುಗಳು ಒಣ ಕಂಟಿಗೆ ಹಂಗೆ ಕಟ್ಟಿಯಪ್ಪ ಬ್ಯಾಸಗಿ ದಿನ ಆಯ್ತು ಒಂದು ಸುಡ್ ಕಣಿಕೇರಿ ಒಗಿಬೇಕಿಲ್ಲೋ ರಾಜ್ಯ ಅಂದಳು ಏ ಯವ್ವ ನೀ ಒಗಿಬೇಡ ನಾ ಒಗಿತೀನಿ ಒಂದೇ ಬಂದು ಒಗಿಲಕ್ ಹೋಗ್ಬೇಡತ್ತ ಮಗ ಅಂದ ಉಣುವಂತ ಆಗಲು ಬಿಟ್ಟು ಎದ್ದು ಬಂದ್ರು ಒಂದೇ ಆನೆಗೆ ನೋಡ್ತಾಳೆ ತಾಯಿ ಇದ್ದಕ್ಕೆ ಮಗನಿಗೆ ಆಣೆ ಹಾಕಿದ್ಳು ತಾಯಿಗಿರ್ತಕ್ಕಂತಕ್ಕೆ ಒಂದು ಸೂಡು ಹಿರಿದಳು 2 ಸೂಡು ಹಿರಿದಳು 3ನೇ ಸೂಡು ಹಿರಿಬೇಕನ್ನೋರ್ದಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಬಂಧುಗಳೇ ಹೌದಾ ಯಪ್ಪ ಎಂತ ಮೋಸ ಆಯ್ತು ಎಂತ ಗಾತ ಆಯ್ತು ನನ್ನ ಮಗನ ಜೀವ ಯಾರು ಹೊಡೆದ್ರು ನನ್ನ ಹಾಟಿ ಆತಿತ್ತು ತಾಯಿ ಕಳ್ಳ ಉಣುವಂತ ಆಗಲು ಬಿಟ್ಟು ನೀಚ ಸುಳಿ ಮಗ ಅಣ್ಣ ಬಂದು ಓಡಿ ಬಂದ ತಾಯಿ ಮುಂದೆ ಹೇಳ್ದ ಏನತ್ತ ಯವ್ವ ನನ್ನ ಕಡೆ ಜೋಲ್ ಐತೆ ಕಾಶಿ ನನ್ನ ಕಡೆ ತಪ್ಪಾಯ್ತು ತಮ್ಮಗ ಬಂಗಾರದ ಹಾಂಡೆ ಆಯ್ತಿತ್ತು ತಮ್ಮನ ಬಂಗಾರದ ಹಾಂಡೆ ಸಂಬಂಧ ತಮ್ಮನ ಪ್ರಾಣ ನಾನೇ ಹೊಡೆದಿನಿ ಕಾಶಿ ಅಂದ ಎಂತ ನೀಚದಿ ಎಂತ ಕಟಕದ ನನ್ನ ಹಾಟ್ಯ ಆಡಿನ ಮಲಿ ಹಂಗಿಬ್ರು ಅಣ್ಣ ತಮ್ಮರಿದ್ರು ತಮ್ಮನ ಜೀವ ಹೊಡೆದು ನೀ ಏನು ಸುಖ ಉಂತೀವ ನನ್ನ ಹಾಟ್ಯ ತಾಯಿ ಕಳ ಹೊಟ್ಟಿ ಬಾಯಾಗ ಮಣ್ಣು ಹಾಕೊಂಡು ಅಳತಿತ್ತು ಈಕಿ ಯಾರಿಗಾರ ಹೋಗಿ ಹೇಳಿ ಹೇಳತ್ತ ತಿಳ್ಕೊಂಡು ಬಿದ್ದಿರ್ತಕ್ಕಂತ ಕೊಡ್ಲಿ ತಂದು ಎತ್ತಿ ಹೊಡೆದು ಬಿಟ್ಟ ತಾಯಿ ರುಂಡ ಕಡಿಗಾಗಿ ಹೌದು ತಾಯಿ ರುಂಡ ಕಡಿಗಾಯ್ತು ಹೊತ್ತು ಮಣುಗುರದಾಗ ಬಂಗಾರದ ಹಾಂಡೆ ತಗೊಂಡು ಮನಿಗೆ ಓಡ್ತಿದ್ದ ಓಡುವಂತ ಟೈಮ್ ಅದಾಗ ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು
ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು. ಯಾವ್ರ ಎಲ್ಲಿಗೆ ಹೊಂಟಾನ ಏನತ್ತ ಒಂದ್ ಹೊಂಟಾನ ತರಬಿ ಕೇಳು ತಡೆಯತ್ತ ತಿಳ್ಕೊಂಡು 4 ಮಂದಿ ಹಿಡಿದ ಮಗನಿಗೆ ಹಿಡಿದು ತಳಗಿಳಿಸಿ ನೋಡ್ತಾರ. ಹಾಂಡೆ ತುಂಬಾ ಬೆಳ್ಳಿ ಬಂಗಾರ ಮುತ್ತ ಮಾಣಿಕ ರತ್ನಿದ್ದು ಯಾರ ಮನಿ ಕಳು ಮಾಡ್ಕೊಂಡ್ ಹೊಂಟಿ ಮಗನ ಅಂತ ತಿಳ್ಕೊಂಡು 4 ಮಂದಿ ಕೂಡಿ ಆ ಮಗನಿಗೆ ಹಳದಾಗೆ ಕಳೆದು ಬಿಟ್ರು. ಹೌದು ಕಡಿದ್ರು. ಇವ್ರು 4 ಮಂದಿ ಕಡ್ದು ನನಗೆ ಹೆಚ್ಚ ನಿನಗೆ ಹೆಚ್ಚ ತಂದು ಡೋಣಿ ದಂಡಿಗೆ ತಂದು ಪಾಲ ಮಾಡ್ಕೋಬೇಕು ಅನ್ನೋದಾಗ ನನಗೆ ಹೆಚ್ಚ ನಿನಗೆ ಹೆಚ್ಚ 4 ಮಂದಿ ಹೊಡೆದಾಡಕತ್ರು. ಹೊಡೆದಾಡುವಂತ ಟೈಮ್ದಾಗ ಬಂಗಾರದ ಹಾಂಡೆ ಕಾಲಿಗೆ ತಟ್ಟಿ ಡೋಣ್ಯಾಗ ಹರ್ಕೊಂಡು ಹೋಗಿಬಿಡ್ತು. 4 ಮಂದಿ ಹೊಡೆದಾಡಿ ಪ್ರಾಣ ಬಿಟ್ಟು. ಹೌದು ಅದಕ್ಕೆ ಹೇಳ್ತೀನಿ ಬಂಧುಗಳೇ, ಮಗ್ಗಲು ಮನೆ ಹಾಕಿ ಶ್ರೀಮಂತರಾಗ್ಯದ ಮಾಡಿದ ಮೇಲೆ ಮಾಡ್ಯಾ ಕಟ್ಟಾಳ ಮನೆ ಮುಂದೆ ಮಾರುತಿ ಕಾರ JCP ತಂದು ತರಬೇರತ್ತ ತಿಳ್ಕೊಂಡು ನಾವು ಚೀಟಿ ಚಿಪ್ಪಟ್ಟಿ ಮಾಡಿ ಹೋಗದೇವಂದ್ರ ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿ, ಅಣ್ಣ ತಮ್ಮರ ಮನಸ್ಸು ಹೊಡಿಬೇಡ್ರಿಪ್ಪ, ಇದು ಒಂದೇ ಮಾತಿತ್ತ ಕೈ ಮುಗಿದು ಹೇಳ್ತೀನಿ. ಹೌದು ಯಾಕಂದ್ರ ಸುಮ್ಮಲ್ಲ ತಾಯಿಗಳ ಕಣ್ಣಾಗ ನೀರು ಬರ್ಬೇಕಾದ್ರ ಬಂಧುಗಳೇ ಏನೇ ಆಗಲಕ್ಕ ನಾ ಹೇಳಿರ್ತಕ್ಕಂಥ ಮಾತು ನಿಮ್ಮ ಮನ ಮುಟ್ಟಿತ್ತಂದ್ರ ನಿಮ್ಮ ರೊಕ್ಕ ಬೇಡ ರೂಪಾಯಿ ಬೇಡ, ನಿಮ್ಮ ಪ್ರೀತಿ ವಿಶ್ವಾಸ ಒಂದ್ಸಲ ಜೋರಾದ ತಾಳಿ ಕೊಡ್ರಲ್ಲ ನೋಡೋಣ. ಬಂಧುಗಳು ಇರ್ಲಿ